ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಕನ್ನಡ RJ ಚಾನಲ್ಗೆ ಸ್ವಾಗತ. ಮೇ 26ರ ಮಾರ್ಕೆಟ್ ಅಪ್ಡೇಟ್ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತೊಂದು ವೀಕ್ನೆಸ್ ನೋಡೋಕ್ಕೆ ಸಿಗ್ತಾ ಇದೆ. ನಿಫ್ಟಿ 50 ಮೈನಸ್ 118 ಪಾಯಿಂಟ್ ಆಗಿ 23,913ರಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಮೈನಸ್ 479 ಪಾಯಿಂಟ್ ಆಗಿ 76,009ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಮೈನಸ್ 200 ಪಾಯಿಂಟ್ ಆಗಿ 55,092ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 80 ಮೈನಸ್ 1.35 ಆಗಿ 28,978ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಆಟೋ 17 ಪಾಯಿಂಟ್ ಮೇಲೆ ಹೋಗಿ 26,480ರಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಫಾಲ್ ಆಗಲು ಮೇನ್ ರೀಸನ್ ಬಂದು ಗ್ಲೋಬಲ್ ಟೆನ್ಷನ್. US ಮಿಲಿಟರಿ ಇರಾನ್ ಮೇಲೆ ವಾರ್ ಟೆನ್ಷನ್ ಇನ್ಕ್ರೀಸ್ ಆದರೆ ಮಾರ್ಕೆಟಲ್ಲಿ ಜನರಲಿ ಒಂದು ಸೆಲ್ ಆಫ್ ಬರುತ್ತೆ. ಅದಕ್ಕೋಸ್ಕರ ಇವತ್ತೊಂದು ಸೆಲ್ ಆಫ್ ಬಂದಿದೆ. ಎರಡನೇ ಪಾಯಿಂಟ್ ಅಂದರೆ ಕ್ರೂಡ್ ಆಯಿಲ್ ವಾಲಟಿಲಿಟಿ ಮತ್ತೆ ಜಾಸ್ತಿ ಆಗ್ತಿದೆ. ನಿನ್ನೆ $90ಗಿಂತ ಕೆಳಗಡೆ ಇತ್ತು ಕ್ರೂಡ್ ಆಯಿಲ್, ಮತ್ತೆ ಇವತ್ತು $95 ಮೇಲೆ ಹೋಗ್ತಾ ಇದೆ. ಇಂಡಿಯಾ ಆಯಿಲ್ ಇಂಪೋರ್ಟ್ ಕಂಟ್ರಿ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಇನ್ಕ್ರೀಸ್ ಆಗ್ಬೋದು, ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗ್ಬೋದು, ಕಂಪ್ನಿ ಪ್ರಾಫಿಟ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಡೌನ್ ಆಗಿದೆ. ಇನ್ನೊಂದು ರೀಸನ್ ಬಂದು ಕರೆನ್ಸಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಂಡಿಯನ್ ರುಪಿ ವೀಕ್ ಆಗ್ತಾ ಇದೆ. ಪರ್ ಡಾಲರ್ಗೆ 95.4 ರುಪಿ ಟ್ರೇಡ್ ಆಗ್ತಾ ಇದೆ. ರುಪಿ ವೀಕ್ ಆದರೆ ಇಂಡಿಯನ್ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ, ಆಯಿಲ್ ಪ್ರೈಸ್ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದರಿಂದ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಸೆಲ್ ಆಫ್ ಮಾಡ್ತಾರೆ. ಇವತ್ತಿನ ನಿಫ್ಟಿ 50 ಗೇನರ್ಸ್ ನೋಡೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ 4% ಮೇಲೆ ಹೋಗಿದೆ. ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ 3.3% ಮೇಲೆ ಹೋಗಿದೆ. ಟೆಕ್ ಮಹೀಂದ್ರ 1.6% ಮೇಲೆ ಹೋಗಿದೆ. ನೆಸ್ಲೆ 1.6% ಮೇಲೆ ಹೋಗಿದೆ. ಎಥರ್ನಲ್ ಜೊಮೊಟೊ 1% ಮೇಲೆ ಹೋಗಿದೆ. ನಿಫ್ಟಿ 50 ಲೂಸರ್ಸ್ ನೋಡೋದಾದ್ರೆ ಅಪೋಲೋ ಹಾಸ್ಪಿಟಲ್ 1.7% ಕೆಳಗಡೆ ಬಂದಿದೆ. ವಿಪ್ರೋ ಮತ್ತು ಭಾರತಿ ಏರ್ಟೆಲ್ 1.5% ಕೆಳಗಡೆ ಬಂದಿದೆ. ಟ್ರೆಂಟ್ 1.4% ಬಂದಿದೆ. TCS 1.35% ಕೆಳಗಡೆ ಹೋಗಿದೆ. ಇವತ್ತಿನ ಮೂವ್ ನೋಡಿದ್ರೆ ಒಂದು ಸೆಕ್ಟರ್ ರೊಟೇಷನ್ ಕಾಣ್ತಾ ಇದೆ. ಮೇಜರ್ ಆಗಿ ಅದಾನಿ ಗ್ರೂಪ್ ಸ್ಟಾಕ್ಸ್ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ನಂತರ ಟಾಟಾ ಗ್ರೂಪ್ ಮೇಲೆ ಕೂಡ ತುಂಬ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಅದೇ ರೀತಿ ಮೆಟಲ್ ಸೆಕ್ಟರ್ಸಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಬರ್ತದೆ. ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಗಾಗಿ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.